ಗರ್ಭಿಣಿಯರಿಗೆ ವಾಂತಿ ಯಾಕಾಗುತ್ತೆ? 60 ದಿನ 60 ಶರೀರದಲ್ಲಾಗೋ ಬದಲಾವಣೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಗರ್ಭಿಣಿಯರಿಗೆ ನಿಜ ಹೇಳ್ಬೇಕಂದ್ರೆ ವಾಂತಿ ಆಗೋದು ಒಂದು ಸೆಕ್ಯೂರಿಟಿ ಸಿಸ್ಟಮ್. ನಿಮ್ಗೇನು ಅನಿಸುತ್ತೆ, ಗರ್ಭೆ ಅಂದರೆ ವಾಂತಿ ಕಾಮನ್ ಅಂತ. ನಮ್ಮ ಫಿಲಮ್ಗಳೆಲ್ಲ ಅದೇ ತೋರಿಸಲ್ಲ, ವಾಂತಿ ಆಗಿದೆ ಅಂದರೆ ಪ್ರೆಗ್ನೆಂಟ್ ಆಗಿದೆ ಕಂಗ್ರಾಟ್ಸ್ ಅಂತ ಹೇಳ್ತಾರ. ಆದರೆ ಇದ್ರ ಹಿಂದೆ ಒಂದು ವಿಜ್ಞಾನ ಅದ್ಭುತವಾಗಿದೆ. ಗರ್ಭಿಣಿ ಆದ ತಕ್ಷಣ HCG ಅನ್ನೋ ಹಾರ್ಮೋನು ನಮ್ಮ ದೇಹದಲ್ಲಿ ಜಾಸ್ತಿಯಾಗಿ ಬೆಳವಣಿಗೆ ಆಗುತ್ತೆ, ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಈ ಹಾರ್ಮೋನು ನಮ್ಮ ಮೆದುಳಲ್ಲಿರೋ ವಾಂತಿ ಸೆಂಟರ್ಸ್ ಅಂದರೆ ವಾಮಿಟಿಂಗ್ ಸೆಂಟರ್ಸ್ನ ಆಕ್ಟಿವೇಟ್ ಮಾಡುತ್ತೆ, ಇಲ್ಲ ಉತ್ತೇಜಿಸುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿಲಿ ವಾಕರಿಕೆ ಮತ್ತು ವಾಂತಿ ಆಗೋದು ಜಾಸ್ತಿ. ಆದರೆ ಇದು ಕೇವಲ ಸೈಡ್ ಎಫೆಕ್ಟ್ ಅಲ್ಲ. 3 ತಿಂಗಳಲ್ಲಿ ಮಗುವಿನ ಹೃದಯ, ಮೆದುಳು, ಕೈಕಾಲು ಸೇರಿದಂತೆ ಎಲ್ಲ ಪ್ರಮುಖ ಅಂಗಗಳು ಸ್ಟಾರ್ಟ್ ಆಗುತ್ತೆ ರೂಪುಕೊಳ್ಳೋಕ್ಕೆ. ಆ ಸಮಯದಲ್ಲಿ ನಮ್ಮ ದೇಹ ಕೆಟ್ಟ ಆಹಾರನ ಮತ್ತು ವಿಷಕಾರಿ ಪದಾರ್ಥನ ಮತ್ತು ಜಾಸ್ತಿ ಸ್ಮೆಲ್ ಬರೋದು, ಮಗುವಿಗೆ ಹಾನಿ ಮಾಡೋ ಸಾಧ್ಯತೆ ಇರೋ ಆಹಾರಗಳನ್ನ ತಿನ್ನಬಾರ್ದು ಅಂತ ದೇಹ ಅಂಥ ಆಹಾರನ ಇಷ್ಟಪಡದಂತೆ ಮಾಡುತ್ತೆ. ವಾಂತಿ ಮೂಲಕ ಅದನ್ನ ತಿಂದ್ರೂ ಹೊರಗೆ ಹಾಕೋಕ್ಕೆ ಟ್ರೈ ಮಾಡುತ್ತೆ. ಆದರೆ ಸ್ವಲ್ಪ ವಾಂತಿ ಆಗೋದು ಕೆಲವು ಸಂದರ್ಭಗಳಲ್ಲಿ ಮಗುವನ್ನ ರಕ್ಷಿಸುವ ಪ್ರಕೃತಿ ಒಂದು ವ್ಯವಸ್ಥೆ ಅಂತ ವಿಜ್ಞಾನಿಗಳು ನಂಬ್ತಾರೆ. ಇದ್ರ ಮೇಲೆ ರಿಸರ್ಚ್ ಸ್ಟಡಿ ಆಗಿದೆ. ಆದರೆ ನಿಮಗೆ ದಿನಾ ವಾಂತಿ ಆಗ್ತಿದೆ, ನೀರು ಕುಡಿದ್ರೂ ವಾಂತಿ ಆಗ್ತಿದೆ, ತೂಕ ಕಡಿಮೆ ಆಗ್ತಿದೆ ಮತ್ತು ಸುಸ್ತು ಜಾಸ್ತಿ ಆಗ್ತಿದೆ ಅಂದರೆ ನೀವು ತಕ್ಷಣ ನಿಮ್ಮ ಹತ್ತಿರದಲ್ಲಿರೋ ವೈದ್ಯರನ್ನ ಭೇಟಿ ಮಾಡಬೇಕು. ಈ ರೀಲ್ನ ನಿಮ್ಮ ಪ್ರೆಗ್ನೆಂಟ್ ಆಗಿರೋ ಫ್ರೆಂಡ್ಗೆ ಇಲ್ಲ ಮದುವೆ ಆಗಿರೋ ಫ್ರೆಂಡ್ಗೆ ಶೇರ್ ಮಾಡಿ. ಧನ್ಯವಾದ.